ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು ಎಲ್ಲ ರೀತಿ ಪರಿಹಾರ ಮಾಡ್ಕೊಂಡು ಬಂದಿದ್ದೀವಿ. ಹೋಮ ಹವನಗಳಲ್ಲಿ ಪಾಲ್ಗೊಂಡಿದ್ದೀವಿ, ದೇವಸ್ಥಾನ ವ್ರತಗಳ ಆಚರಣೆ ಮಾಡಿದ್ದೀವಿ. ಆದರೂ ಕೂಡ ಇರುವಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಿಲ್ಲ ಅಂತಂದರೆ ಖಂಡಿತವಾಗ್ಲೂ ಆತಂಕಕ್ಕೆ ಒಳಗಾಗಬೇಡಿ, ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರಮಾಡ್ಕೊಳ್ಳಿ. ಸಾಕಷ್ಟು ಜನ ಅಕ್ಷಯ ವೃಕ್ಷವನ್ನು ಬರಮಾಡಿಕೊಂಡು ಅವರಲ್ಲಿರುವಂಥ ಸಮಸ್ಯೆಗಳಿಂದ ದೂರ ಬಂದಿದ್ದಾರೆ. ನಿಮ್ಮ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಬೇಕು ಅಂತಂದ್ರೆ ನೀವು ಅಕ್ಷಯ ವೃಕ್ಷವನ್ನು ಬರಮಾಡ್ಕೊಳ್ಬಹುದು. ಏನು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವಿಚಾರಗಳ ಬಗ್ಗೆ ನಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ, ಸರಳವಾಗಿರುವಂತಹ ಪರಿಹಾರಗಳನ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈಗಷ್ಟೇ ಕೇಳ್ಪಟ್ಟೆ ಈ ಅಷ್ಟಲಕ್ಷ್ಮಿ ಯೋಗ ಇದೆ ಜಾತಕದಲ್ಲಿ ಅಂತ ಹೇಳ್ತಿರ್ತಾರೆ. ಈ ಅಷ್ಟಲಕ್ಷ್ಮಿ ಯೋಗ ಅಂತ ಅಂದ್ರೇನು? ಇದು ನಿಜವಾಗ್ಲೂ ಪ್ರತಿಯೊಬ್ಬರ ಜಾತಕದಲ್ಲೂ ಇರುತ್ತಾ ಅಥವಾ ಅವರ ಜಾತಕದಲ್ಲಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳುವಂಥದ್ದು ಹೇಗೆ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ಒಂದು ಅಷ್ಟಲಕ್ಷ್ಮಿ ಯೋಗ ನಿಮ್ಗೆ ಯಾರಾದರೂ ಕೇಳಿದ್ರು ಅಥವಾ ಹೇಳಿದ್ರು? ಇದನ್ನು ಕೇಳ್ಪಟ್ಟೆ, ಯೋಗ ಇದೆ ಅಂತ ಹೇಳಿದ್ದಾರೆ ಅಂತ. ಬಟ್ ಯಾವ ರೀತಿ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಗೊತ್ತಾಗಬೇಕಾಗಿತ್ತು ಗುರುಗಳೇ. ಬಹಳ ಯೋಗಗಳಿದ್ದಾವೆ, ಅದರಲ್ಲಿ ಇದು ಸ್ವಲ್ಪ ಪ್ರಧಾನವಾದದ್ದು. ಕೋಟಿಗೊಬ್ಬರಿಗೆ ಇರುತ್ತೇನೆ ಇದು, ಕೋಟಿಗೊಬ್ಬರಿಗೆ ಇರುತ್ತೇನೆ ಈ ಯೋಗ. ಏನು ಅಂದರೆ ಜಾತಕವನ್ನು ಎರಡೂ ಪರೀಕ್ಷೆ ಮಾಡಬೇಕು ನೀವು. ಈ ರಾಶಿ ಕುಂಡಲಿಯನ್ನು ಪ್ಲಸ್ ನವಾಂಶವನ್ನು ಕೂಡ ಪರೀಕ್ಷೆ ಮಾಡಿದಾಗ ಅದು ಎರಡು ಮ್ಯಾಚ್ ಕರೆಕ್ಟಾಗಿ ಆಗ್ತಾ ಇರಬೇಕು, ಅಲ್ಪ ಸ್ವಲ್ಪ ಆದರೂ ಆಗ್ತಿರಬೇಕು. ಹಾಗೆ ಈ ಒಂದು ಅಷ್ಟಲಕ್ಷ್ಮಿ ಯೋಗ, ಹಂಸ ಯೋಗ, ವಸುಮತಿ ಯೋಗ, ಈಗೆಲ್ಲ ಕೂಡ ಒಂದಕ್ಕೊಂದು ಲಿಂಕ್ ಕೊಡ್ತಾ ಬರುತ್ತೆ. ಅದು ಹೇಗೆ ಅಂತಂದರೆ, ಈ ಅಷ್ಟಲಕ್ಷ್ಮಿ ಯೋಗ ಪೂರ್ವ ಪುಣ್ಯಸ್ಥಾನ ಅತ್ಯಂತ ಬಲವಾಗಿರಬೇಕು. ಇನ್ನು ಈ ಗುರುಗ್ರಹ ಉಚ್ಚ ಸ್ಥಾನದಲ್ಲಿದ್ದು, ರಾಹುಗ್ರಹ ಕೂಡ ಉಚ್ಚ ಸ್ಥಾನದಲ್ಲಿದ್ದು, ಒಬ್ಬರನ್ನೊಬ್ಬರ ನೋಡ್ತಕ್ಕಂಥದ್ದು ಕೂಡ ಇದ್ದು, ಜೊತೆಗೆ ಬಹಳ ಪ್ರಮುಖವಾಗಿ 3 ಗ್ರಹಗಳ ಉಚ್ಚ ಸ್ಥಾನ, 3 ಗ್ರಹಗಳ ಸ್ವಕ್ಷೇತ್ರ ಕೇಂದ್ರದಲ್ಲಿ ಇದ್ದದ್ದಾದರೆ ಇದನ್ನು ಅಷ್ಟಲಕ್ಷ್ಮಿ ಯೋಗ ಅಂತ ಕರೀತಾರೆ. ಇವರೆಲ್ಲ ಹೇಗಿರ್ತಾರೆ ಅಂತಂದರೆ, ಜಾತಕ ನೋಡದೆ ನಾವು ಮಾತಾಡೋಣ ಇವ್ರನ್ನ ಅಂತಂದರೆ, ಇವ್ರಿಗೆ ಅಷ್ಟಲಕ್ಷ್ಮಿ ಯೋಗ ಇದೆಯಪ್ಪ, ಭಾಳ ದೊಡ್ಡ ಮಟ್ಟದ ಜಮೀನ್ದಾರರಾಗಿರ್ತಾರೆ, ಅವರ ಕೈಯಲ್ಲಿ ರಾಜಕೀಯ ಇರುತ್ತೆ, ಅಧಿಕಾರ ಇರುತ್ತೆ, ಹಣ ಇರುತ್ತೆ, ಬೇಕಾದಷ್ಟು ಇರುತ್ತೆ. ಯಾವುದೋ ಸಣ್ಣ ಪುಟ್ಟದಂತೂ ಕುಂದುಕೊರತೆ ಬರುತ್ತೆ, ಆಮೇಲೆ ಸುಖ ಇರುತ್ತೆ, ಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ. ಸೊ ಈ ಥರ ಜಾತಕಗಳು ಸಾಕಷ್ಟು ನೋಡಿರ್ತೀರಾ ಗುರುಗಳೇ? ಭಾಳ ನೋಡಿದ್ದೆ ನಾನು. ಆ ವ್ಯಕ್ತಿಗಳು ನೋಡಿದಾಗಲೇ ಇವನಿಗೆ ಅಷ್ಟಲಕ್ಷ್ಮಿ ಯೋಗ ಇದೆ ಅಂತ ಪರಿಗಣಿಸಿಬಿಟ್ಟಿರ್ತೀವಿ. ಸಣ್ಣ ಪುಟ್ಟದ ಕೌಂಟೆ ಆಗಲ್ಲ. ಇರೋದು ನಮಗೆ 3 ಬಹಳ: ಸುಖ, ನೆಮ್ಮದಿ, ಶಾಂತಿ. ಈ 3 ಇದ್ಮೇಲೆ ಏನೇನಿದೆ ಅವನಿಗೆ? ಇನ್ನು ಶಾಂತಿ ಅಂದರೆ ಕುಟುಂಬದಲ್ಲಿ ಮಕ್ಕಳಿಂದ ಆಗಿರ್ಬೋದು, ಮಡದಿಯಿಂದ ಆಗಿರ್ಬೋದು, ಎಲ್ಲವೂ ಕೂಡ ಇರ್ತಕ್ಕಂಥದ್ದು. ಇನ್ನು ಪ್ರೀತಿ ಇದೆ, ನೆಮ್ಮದಿಗೆ ಭಂಗವಿಲ್ಲ ಅವನಿಗೆ. ಇದು ಅಷ್ಟು. ಇನ್ನು ಗ್ರಹಗಳು ಬಹಳ ಹೇಳ್ತಾನೆ. ಈ ಗ್ರಹಗಳ ಈ ಕೂಟಮಿ ಅಂತ ನೋಡಿದಾಗ, ಈಗ ನಾನು ಹೇಳಿದೆ 3 ಗ್ರಹಗಳ ಉಚ್ಚಸ್ಥಾನ, 3 ಗ್ರಹಗಳ ಸ್ವಕ್ಷೇತ್ರದಲ್ಲಿರ್ತಕ್ಕಂತಹದ್ದು, ಅದರಲ್ಲೂ ಈ ಪೂರ್ವ ಪುಣ್ಯ ಸ್ಥಾನ ಅತ್ಯಂತ ಬಲವಾಗಿರ್ತಕ್ಕಂತಹದ್ದು. ಈ ಗುರು ಶುಕ್ರರು ಕೂಡ ಪ್ರಧಾನವಾಗಿ ಉಚ್ಚಸ್ಥಾನದಲ್ಲಿರ್ತಂತಂದರೆ ಎಂಥ ಅಂತಂದರೆ ಅದ್ಭುತಗಳು ನಡೆದೋಗ್ತವೆ ಇವರಿಗೆ. ಇದನ್ನು ಅಷ್ಟಲಕ್ಷ್ಮಿ ಯೋಗ ಅಂತ ಕರೀತಕ್ಕಂತಹದ್ದು ಈ ಸ್ವಕ್ಷೇತ್ರಗಳ. ಆಮೇಲೆ ಈ ಒಂದನ್ನೊಂದು ನೋಡ್ತಕ್ಕಂಥದ್ದು ಕೂಡ ಎಷ್ಟು ಅದ್ಭುತಗಳು ನಡೆದೋಗ್ತವೆ ಅಂತಂದರೆ, ಇವರ ಕೈಯಲ್ಲಿ ಹಣವೂ ಇದೆ, ಅಧಿಕಾರವಿರುತ್ತೆ. ಇಂಥವರಿಗೆ ಮಾತ್ರ ಅಷ್ಟಲಕ್ಷ್ಮಿ ಯೋಗ ಇರುತ್ತೆ. ಬಹುಶಃ ಅವರನ್ನು ನೋಡ್ಕೊಳ್ಬೋದು, ಆ ಚಾರ್ಟನ್ನು ತೆಗೆದು ನೋಡಿಕೊಂಡ್ರೆ. ಆಮೇಲೆ ದಶಾಭುಕ್ತಿ ಕೂಡ ಹಾಗೆ ನಡೀತಾ ಇತ್ತು ಅವರಿಗೆ. ಅವರ ಪರವಾಗಿರ್ತಕ್ಕಂತಹದ್ದು ಯಾವುದೋ ಒಂದು ಪಾಪಗ್ರಹ ದಶಾಭುಕ್ತಿ ನಡೀತಾ ಇದ್ದರೆ, ಇಲ್ಲಿ ಶುಭಗ್ರಹದ್ದು ಆ ಪಾಪಗ್ರಹದ ನಡೀತಾ ಇದ್ದರೆ ಅದರ ದೃಷ್ಟಿ ಬಿದ್ದಿರುತ್ತೆ. ಆ ದೃಷ್ಟಿ ಬಿದ್ದಾಗಲೂ ಕೂಡ ಅಷ್ಟೇ. ಕೆಲವರೆಲ್ಲ ಹೇಳ್ತಿರ್ತಾರಲ್ಲ, ಏನು ಬಿಡಪ್ಪ ಆ ಮನುಷ್ಯ ಕುಬೇರ, ಆ ಮನುಷ್ಯ ಮಣ್ಣು ಮುಟ್ಟಿದ್ರೆ ಬಂಗಾರ ಆಗುತ್ತೆ ಅಂತ ಎಲ್ಲ ಏನು ಮಾಡ್ತಾ ಇರ್ತಾರೋ ಅವರು ಈ ವಸುಮತಿ ಯೋಗಕ್ಕೆ ರಿಲೇಟೆಡ್ ಆಗಿ ಈ ಒಂದು ಅಷ್ಟಲಕ್ಷ್ಮಿ ಯೋಗದವರು ಇವರಾಗಿರ್ತಾರೆ. ಅಂಥವರ ಜಾತಕಗಳು ಬಹಳ ಪ್ರಬಲವಾಗಿ. ಅದಕ್ಕೆ ನಾನು ಹೇಳಿದೆ, ಕೋಟಿಗೊಬ್ಬರಿಗೆ ಬಹುಶಃ ಇವು ಇರ್ತವೆ. ಇನ್ನು ಕೆಲವರು ಬಲವಂತವಾಗಿ ಏನೇನೋ ಮಾಡಿರ್ತಾರೆ, ಪಡ್ಕೊಂಡಿರ್ತಾರೆ, ಅದು ಬೇರೆ. ಜಮೀನ್ದಾರರು, ಸಿರಿವಂತರು, ಭೋಗಭಾಗ್ಯವಂತರು, ಅಧಿಕಾರವನ್ನು ಕೈಯಲ್ಲಿ ಹಿಡಿದಿರ್ತಕ್ಕಂಥದ್ದು ಯಾರೋ ಅವರು ಅಷ್ಟಲಕ್ಷ್ಮಿ ಯೋಗಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ. ಖಂಡಿತವಾಗ್ಲೂ ಗುರುಗಳೇ, ಕೋಟಿನಲ್ಲಿ ಒಬ್ರಿಗೆ ಅಂತ ಹೇಳಿದ್ರಿ. ಖಂಡಿತವಾಗ್ಲೂ ಜಾತಕ ನೋಡ್ಕೊಂಡಾಗ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಇದ್ರೆ ಅಷ್ಟಲಕ್ಷ್ಮಿ ಯೋಗ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಅದ್ಭುತವಾಗಿರುವಂಥ ಮಾಹಿತಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ.
ನಿಜಕ್ಕೂ ಖುಷಿ ಆಯಿತು. ಅಷ್ಟಲಕ್ಷ್ಮಿ ಯೋಗ ಇರಬೇಕು ಅಂತಂದರೆ ಯಾವ ರೀತಿ ಇರುತ್ತೆ ಜಾತಕ ಅಂತಂದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.